ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ. ಸೊ ನಾನು ಇವತ್ತು ಮಾಡ್ತಿದ್ದೇನೆ ಸಿಂಪಲಾಗಿ ಚಿಕನ್ ಚೀಸ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೇನೆ ರಂಜಾನ್ಗೆ. ಅಂದರೆ ಈಗ ನಮ್ಮದು ಉಪವಾಸ ಅಲ್ವಾ, ಸೊ ಅರ್ಜೆಂಟಾಗಿ ಉಪವಾಸ ಟೈಮಿಗೆ ನಾನು ಮಾಡ್ತಾಯಿದ್ದೇನೆ. ತುಂಬ ಸಿಂಪಲಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಫಸ್ಟಿಗೆ ಚೀಸ್ ರೆಡಿ ಮಾಡ್ತಾ ಇದ್ದೇನೆ. ಸೊ ನಾನು ಸ್ವಲ್ಪ ತವ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಫ್ರೈ ಪ್ಯಾನ್. ಸೊ ಅದರ ಮೇಲೆ ನಾನು ಹಾಕ್ತಿದ್ದೇನೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೇನೆ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಚೀಸ್ ಬೇಕಾದರೆ ಅದಕ್ಕೆ ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಅದನ್ನು ಸ್ವಲ್ಪ ಒಂದೇ ನಿಮಿಷ ಸಾಕು, ಒಂದು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ನಾನು ಹೊರಗೆ ತುಂಬ ಅಂದರೆ ತುಂಬ ಸೆಕೆ ಉಂಟು. ಸೊ ಹಾಗಾಗಿ ಹೊರಗೆ ಕೂತ್ಕೊಂಡು ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸತ್ತು ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಬದಲು ನೀವು ಬೇಕಾದರೆ ಹಾಲು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ನೀರು ಹಾಕ್ತಾ ಇದ್ದೇನೆ. ಹಾಲು ಹಾಕೋದ್ರಿಂದ ಇನ್ನೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನಾನು ನೀರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ಇದೇ ಥರ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಮಕ್ಕಳಿಗೆ ಟಿಫಿನ್ಗೋಸ್ಕರ ಆಗಲಿ ಅಥವಾ ನಮಗೆ ಸ್ನ್ಯಾಕ್ಸ್ ಆಗಲಿ, ಸಾಯಂಕಾಲ ಟೀ ಒಟ್ಟಿಗೆ, ಅಥವಾ ಈ ಟೈಮಲ್ಲಿ ರಂಜಾನ್ ನಾವು ಸಾಯಂಕಾಲ ಇದು ಮಾಡ್ತೇವಲ್ಲ, ಸೊ ಆ ಟೈಮಲ್ಲಿ ಅರ್ಜೆಂಟ್ಗೋಸ್ಕರ ಮಾಡ್ಬೋದು. ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಂಡು ಅದ ಮೇಲೆ ನಾನು 2 ಚೀಸ್ ಇತ್ತು, ಸೊ ನಾನು ಅದನ್ನೊಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದರೊಟ್ಟಿಗೆ 2 ಚೀಸನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಹಾಲು ಹಾಕಲಿಲ್ಲ, ಅದಕ್ಕೆ ನಾನು ಚೀಸ್ ಹಾಕ್ತಿದ್ದೆ. ನೀವು ಹಾಲು ಹಾಕಿದ್ರೆ ಚೀಸನ್ನು ಹಾಕಬೇಕಂತ ಇಲ್ಲ. ಹಾಲು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಲ್ಲ, ಯಾಕಂದರೆ ಚೀಸಲ್ಲಿ ಸ್ವಲ್ಪ ಉಪ್ಪೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ತಾ ಇಲ್ಲ. ಇದನ್ನು ಒಳ್ಳೆಯಿಂದ ಮಿಶ್ರಣ ಮಾಡಿ ಮಿಕ್ಸ್ ಮಾಡ್ತಾ ಹೋಗಿ. ನಿಮಗೆ ಒಳ್ಳೆಯ ಒಂದು ಚೀಸ್ ರೆಡಿ ಆಗುತ್ತೆ. ಸೊ ಸಿಂಪಲಾಗಿ ಉಂಟು, ಬೇಗನೂ ಆಗುತ್ತೆ. ಸ್ವಲ್ಪ ಚೀಸ್ ಮಾಡಲಿಕ್ಕೆ ಒಂದು 10 ನಿಮಿಷ ಮಿಕ್ಸ್ ಮಾಡಿದರೆ ಆಯಿತು. ಒಳ್ಳೆಯಿಂದ ಚೀಸ್ ರೆಡಿ ಆಗ್ತಾ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮತ್ತೊಂದು ಚೀಸ್ ಇತ್ತು, ಮತ್ತು ಅದು ಒಂದು ಯಾಕೆ ಇಡೋದು ಅಂತ ಹೇಳಿ ಅದನ್ನು ನಾನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಇದು ಎಲ್ಲಾದರೂ ಪರವಾಗಿಲ್ಲ, ನಾನು ನಿಮಗೆ ಫಸ್ಟ್ ಹೇಳಿದೆ, ಹಾಲು ಇದ್ದರೆ ಸಾಕಾಗುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಮೈದಾ ಹಿಟ್ಟು ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಹೋಗಿ, ಅದು ಚೀಸ್ ನಿಮ್ಮದು ಆಟೋಮೆಟಿಕ್ಕಾಗಿ ರೆಡಿಯಾಗಿ ಬರುತ್ತೆ. ಸೊ ನೋಡಿ, ನಾನು ಎಷ್ಟು ಈ ಥರ ಮಾಡಿದ್ದೇನೆ ನೋಡಿ. ಇಷ್ಟು ಮಿಕ್ಸ್ ಆದರೆ ಸಾಕು. ನಾನು ನಿಮಗೆ ಎತ್ತಿ ತೋರಿಸ್ತಾ ಇದ್ದೇನೆ ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ. ತುಂಬ ಅಂದರೆ ತುಂಬ ಸೆಕೆ. ಸೊ ಹಾಗಾಗಿ ನಾನು ಬ್ರೆಡ್ ತಗೊಂಡಿದ್ದೇನೆ, ನೋಡ್ತಾ ಇದ್ದೀರಲ್ವಾ. ಸೊ ಇದು ಅದರ ಮೇಲೆ ನಾನು ಹಾಕ್ತಿದ್ದೇನೆ ಪಿಜ್ಜಾ ಸಾಸ್ ಹಾಕ್ತಾ ಇದ್ದೇನೆ. ಟೊಮೆಟೊ ಸಾಸ್ ಅಲ್ಲ, ಪಿಜ್ಜಾ ಸಾಸು ಹಾಕಿ ಒಳ್ಳೆಯಿಂದ ಬ್ರೆಡ್ಡಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಬ್ರೆಡ್ ಬೇಕಾದರೂ ಆಗುತ್ತೆ. ಸೊ ಪೀಸ್ ಬ್ರೆಡ್ ಬೇಕಾಗುತ್ತೆ, ರೌಂಡು ನಾವು ಪಿಜ್ಜಾದೆ. ಆಮೇಲೆ ನಾವು ಚೀಸ್ ಯಾವ ಥರ ರೆಡಿ ಮಾಡಿದ್ದೀವಿ ಆ ಚೀಸನ್ನು ಅದರ ಒಳಗಡೆ ಹಾಕ್ಕೊಳ್ಳಿ. ಒಟ್ಟಿಗೆ ಮಿಕ್ಸ್ ಮಾಡಿ, ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡಿ. ಬಿಸಿ ಇರುವಾಗಲೇ ತಿನ್ನಬೇಕು. ಚಹಾ ಒಟ್ಟಿಗೆ ತುಂಬಾ ಸೂಪರ್ ಆಗುತ್ತೆ. ತುಂಬ ಟೇಸ್ಟಿಯಾದ ನಿಮಗೆ ಚಿಕನ್ ಚೀಸ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಮನೆಯಲ್ಲಿ ಸಿಂಪಲಾಗಿ. ತುಂಬ ಮಾರಿ ಅಂತ ಇಲ್ಲ. ಆಮೇಲೆ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ.
ಆಮೇಲೆ ನಾನು ಹಾಕ್ತೀನಿ ಚಿಕನನ್ನು ಬಾಯ್ಲ್ ಮಾಡಿ, ಚಿಕನ್ಗೆ ಬಾಯ್ಲ್ ಮಾಡುವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಹಳದಿ ಹುಡಿ ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿ ಬಾಯ್ಲ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವಿದು ಸ್ವಲ್ಪ ಬಿಸಿ ಮಾಡೋದು ಅಷ್ಟೇ, ಅದಕ್ಕೋಸ್ಕರ ನಾವು ಚಿಕನ್ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಈ ಥರ ಕಟ್ ಮಾಡಿ ಹಾಕಿದರೆ ಆಯಿತು. ಆಮೇಲೆ ನಾನು ಸ್ವಲ್ಪ ಚೀಸ್ ಇತ್ತು, ಅದು ಸಹ ನಾನು ಹಾಕ್ತಾಯಿದ್ದೀನಿ. ಅದರ ಮೇಲೆ ಪುನಃ ನಾನು ಪಿಜ್ಜಾ ಸಾಸ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಫುಲ್ ಬಂದ್ ಮಾಡಿದರೆ ಆಯಿತು. ತುಂಬಾ ಟೇಸ್ಟಿ ಆಗುತ್ತೆ. ಆಮೇಲೆ ನಾನು ನೋಡಿ ಈ ಬ್ರೆಡ್ಡನ್ನು ತಗೊಂಡಿದ್ದೆ, ರೌಂಡ್ ಬ್ರೆಡ್, ಬನ್ ಅಂತ ಹೇಳ್ತಾರೆ, ವಡಪಾವ್ ಇದು ಬ್ರೆಡ್. ಸೊ ನಾನು ಸ್ವಲ್ಪ ಬಟರ್ ಹಚ್ತಾ ಇದ್ದೇನೆ. ಇದು ಸ್ಯಾಂಡ್ವಿಚ್ ಮಾಡೋದು ತವ ಅಂತ ಎಣಿಸ್ಬೋದು, ಯಾಕಂದ್ರೆ ಸ್ವಲ್ಪ ಡಿಸೈನ್ ಬರುತ್ತೆ. ಪ್ಲೈನ್ ತವ ಇದ್ರೂ ಪರವಾಗಿಲ್ಲ. ಸೊ ಸ್ಯಾಂಡ್ವಿಚ್ ಮಾಡೋದು ತವನ್ನು ನಾನು ಮಾಡ್ತಾಯಿದ್ದೇನೆ. ಸೊ ಈ ಥರ ಇಟ್ಕೊಳ್ಳಿ, ಅದರ ಮೇಲೆ ಇಡಿ. ಅದರ ಮೇಲೆ ನಾನು ಸ್ವಲ್ಪ ಬಟರ್ ಹಚ್ತಾ ಇದ್ದೇನೆ. ಬಟರ್ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೂ ಪರವಾಗಿಲ್ಲ. ಬಟರ್ ಅಂದರೆ ಬೆಣ್ಣೆ ಹಚ್ತಾ ಇದ್ದೇನೆ. ಒಳ್ಳೆ ಒಂದು 5 ನಿಮಿಷ ಬೇಯಲಿ, ಯಾಕಂದರೆ ಚೀಸೆಲ್ಲ ಫುಲ್ಲು ಮೆಲ್ಟ್ ಆಗಬೇಕು. ತುಂಬಾ ಟೇಸ್ಟಿ ಆಗುತ್ತೆ, ಒಂದು ಸತಿ ಟ್ರೈ ಮಾಡಿ. ನಾನು ಇದರಲ್ಲಿ ಟಿಕ್ಕ ಎಲ್ಲ ಮಾಡ್ತೀನಿ ತವದಲ್ಲಿ. ನೋಡಿ ಈ ಥರ ಡಿಸೈನ್ ಬರ್ತಿದೆ. ನಾನು ಉಲ್ಟಾ ಮಾಡ್ತಿದ್ದೆ, ವಿಡಿಯೋ ಸ್ಕಿಪ್ ಆಯ್ತು ನೋಡಿ. ಈ ಥರ ಉಲ್ಟಾ ಮಾಡೋ ನೋಡಿ ಡಿಸೈನ್ ಬರ್ತಾಯಿದೆ ನೋಡಿ, ಲೈನ್ ಇದ್ದು. ಸೊ ತುಂಬ ಟೇಸ್ಟಿ ಆಗುತ್ತೆ ನೋಡಿ. ಈ ಥರನೇ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಬಿಸಿ ಬಿಸಿ ಇರುವಾಗನೇ ತಿನ್ನಿ.